ಇದ್ಯಾಕೆ ಇವತ್ತೇನ್ ತೋಟದಲ್ಲಿ ಯಾರು ಕಾಣಿಸ್ತಾನೆ ಇಲ್ವಲ್ಲ? ನಮ್ ಲೆಕ್ಕಾಚಾರನೂ ಕಾಣಿಸ್ತಿಲ್ಲ, ನಮ್ ಭಾವ ಅವರು ಕಾಣಿಸ್ತಿಲ್ವಲ್ಲ, ಎಲ್ಲೋದ್ರು? ಆ ಆಸ್ತಿ ಎಲ್ಲಾನು ಪಾಲ್ ಕೊಡ್ಬೇಕಂತ ಏನಾರು ನಮ್ಮ ಭಾವ ಏನಾರು ಯೋಚನೆ ಮಾಡ್ಕೊಂಡು ಎಲ್ಲಾರ ಟೌನ್ ಗಿವ್ನ್ ಕಡೆ ಎಲ್ಲಾರ ಹೋದ್ರು ಏನೋ ಅತ್ಲಾಗಿ. ತೋಟದ ಕಡೆನೆ ಬರೋದ್ ಬಿಟ್ಬಿಟ್ರು ಅತ್ಲಾಗಿ. ಥೋ ಪಾಪ ಅವರು ಏನ್ ಮಾಡ್ತಾರ ಅತ್ಲಾಗಿ. ಇಷ್ಟು ದಿವಸ ಕಷ್ಟಪಟ್ಬಿಟ್ಟು ಉಳ್ಸಿದ್ದು ತೋಟ, ಹೊಲ, ಗದ್ದೆ, ಮನೆ, ಕೋಳಿ ಫಾರಂ ಅಂತೆ ಕುರಿ ಫಾರಂ ಎಲ್ಲಾದ್ರಲ್ಲೂ ಅವ್ರಿಗೆ ಪಾಲ್ ಕೊಡ್ಬೇಕಂದ್ರೆ ಪಾಪ ಹೊಟ್ಟೆ ಉರಿ ಅಲ್ವಾ ಅವ್ರಿಗೆ? ಊಟ ಮಾಡ್ತಿಲ್ಲ, ಕರೆಕ್ಟಾಗಿ ನಿದ್ದೆ ಮಾಡ್ತಿಲ್ಲ. ನಮ್ ಭಾವ ಮಕ ನೋಡಕ್ ಆಗ್ತಿಲ್ಲ, ಅಷ್ಟು ಬೇಜಾರು ಮಾಡ್ಕೊಂಡಿದಾರ ಅತ್ಲಾಗಿ. ನೋಡಕ್ ಆಗ್ತಿಲ್ಲ ನನ್ನ ಕಣ್ಣಿಂದ ನಮ್ ಭಾವನ್ ಪರಿಸ್ಥಿತಿನ. ಇದಕ್ಕೆಲ್ಲ ಕಾರಣ ಆದವ್ರಿಗೆ ಮಾತ್ರ ನಾನಂತೂ ಸುಮ್ಕೆ ಬಿಡಲ್ಲ. ಇಷ್ಟು ದಿವಸ ಏನೋ ನಮ್ ಭಾವರ ಅಣ್ತಮ್ಮಂದ್ರು ಅನ್ಕೊಂಡು ನಾನು ಏನೋ ಸುಮ್ಕಾಗ್ಬಿಟ್ಟಿದ್ದೆ ಒಳ್ಳೆ ಮಾತಲ್ಲಿ. ಇವಾಗ ಇನ್ಮೇಲಿಂದ ಅಂತೂ ನಾನಂತೂ ಸುಮ್ಕಿರಲ್ಲ. ಅವ್ರಿಗೆ ಏನ್ ಮಾಡ್ಬೇಕು ಅದನ್ನ ಮಾಡೇ ಮಾಡ್ತೀನಿ. ನಮ್ ಭಾವಂಗೆ ಎಷ್ಟು ಹೊಟ್ಟೆ ಉರಿಸ್ತಿದಾರೋ, ಅವ್ರಿಗೆ ಎಷ್ಟು ಬೇಜಾರು ಮಾಡಿಸ್ತಿದಾರೋ, ನಮ್ ಭಾವ ನಮ್ಮ ಅಕ್ಕ ಎಷ್ಟು ಯೋಚನೆ ಮಾಡ್ಕೊಂಡು ಚಿಂತೆ ಮಾಡ್ಕೊಂಡು ಊಟ ನಿದ್ದೆ ತಿಂಡಿ ಎಲ್ಲ ಬಿಟ್ಟಿದಾರೋ ಅವ್ರಿಗೂ ಹಂಗೆ ಮಾಡ್ಲಿಲ್ಲ ಅಂದ್ರೆ ಅಯ್ಯೋ ಅಲ್ಲಿ ಯಾರ ಮಲ್ಕೊಂಡಿರಂಗಿದಾರಲ್ಲ, ಯಾರಿರ್ಬೇಕು? ಅಯ್ಯೋ ನಮ್ ಭಾವ ಇದ್ದಂಗೆ ಇದಾರೆ. ನಮ್ ಭಾವನೆ. ಅಯ್ಯೋ ಪಾಪ ಬೇಜಾರು ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಬಂದು ಮಲ್ಕೊಂಡ್ಬಿಟ್ಟಿದಾರ ಅನ್ಸುತ್ತೆ ಸಾಮಾನ್ಯಕ್ಕೆ. ನಾನು ತೋಟ ಎಲ್ಲ ಹುಡ್ಕಾಡ್ತಿದ್ದೀನಿ, ಮನೇಲೆಲ್ಲ ಹುಡ್ಕಾಡ್ತಿದ್ದೀನಿ, ಊರಲ್ಲೆಲ್ಲ ಹುಡ್ಕಾಡ್ತಿದ್ದೀನಿ. ನೋಡಿದ್ರೆ ನಮ್ ಭಾವ ಬಂದ್ಬಿಟ್ಟು ಇಲ್ಲಿ ಮಲ್ಕೊಂಡಿದಾರಲ್ಲಪ್ಪ. ಥೋ ಪಾಪ ಅವ್ರಿಗೂ ಬೇಜಾರಾಗ್ಬಿಟ್ಟೈತೆ ಅತ್ಲಾಗಿ. ಬಾಬಾ 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 ಇದ್ಯಾಕ್ ಬಾಬಾ ಹಿಂಗ್ ಮಲ್ಕೊಂಡಿದ್ಯಾ? ಎದಾಳ್ ಬಾಬಾ. ಅಯ್ಯೋ ನಿನ್ಗೆ ಕಣ್ಣಿಂದ ನೋಡಕ್ ಆಗಲ್ ಕಣ ಬಾಬಾ ನನ್ಗೆ. ಹಿಂಗೆಲ್ಲ ನೀನ್ ಮಲ್ಕೊಂಡಿರೆ ನೀನ್ ಯಾವತ್ತೂ ಈಗೆಲ್ಲ ಯೋಚನೆ ಮಾಡ್ಕೊಂಡು ಮಲ್ಕೊಂಡಿದ್ ಮನುಷ್ಯನೇ ಅಲ್ಲ. ಎಷ್ಟು ಲವಲವಿಕೆಯಿಂದ ಹೋಗಿ ಕೆಲಸ ಮಾಡೋದು, ತೋಟದಲ್ಲಿ ಕಾಯಿ ಕೀಳ್ಸೋದು, ತೋಟದಲ್ಲಿ ಕೆಲಸ ಮಾಡಿಸೋದು, ಕೋಳಿ ಫಾರಂ ನೋಡ್ಕೊಳೋದು, ಕುರಿ ಫಾರಂ ನೋಡ್ಕೊಳೋದು, ಟೌನಿಗೆ ಹೋಗಿ ಬರೋದು, ಎಷ್ಟೊಂದೆಲ್ಲ ಆಕ್ಟಿವ್ ಆಗಿದ್ರಿ. ಇವಾಗ ನೋಡಿರಿ ಹಿಂಗೆ ಯೋಚನೆ ಮಾಡ್ಕೊಂಡ್ ಮಲ್ಕೊಂಡ್ಬಿಟ್ರೆ ನನಗೆ ಹೊಟ್ಟೆ ಉರ್ದಂಗ ಆಗುತ್ ಕಣ ಬಾಬಾ. ಎದಳ್ ಬಾಬಾ, ಎದಳ್ ಬಾಬಾ ಮ್ಯಾಕೆ. ಬಾವವು ಬಾವಾ ಬಾವಾ ಎದಳ್ ಬಾಬಾ ಮ್ಯಾಕೆ. ಥೂ ಇದ್ಯಾಕಪ್ಪ ನಮ್ ಬಾಬಾ ಎಷ್ಟು ಕೂಕೊಂಡ್ರು ಎದಳ್ ಬಾಬಾ ಅಂದ್ರೂ ಎದಳ್ತಿಲ್ಲ. ಬಾಬು ಯಾಕಲ್ಲ ಬಾಮೈದ, ಯಾಕ ಹಿಂಗ್ ಕೂಕಣ್ತಿದ್ಯೋ? ಎಲ್ಲ ಇಲ್ಲಾದ್ರೂ ನೆಮ್ಮದಿಯಾಗಿ ಮಲ್ಗನಂತ ಬಂದು ಇಲ್ಲೂ ಬಂದ್ಬಿಟ್ಟಲ್ಲ ನೀನು. ಎಲ್ಲ ಬಾಮೈದ ನಿಂದು ಯಾತು ಇಲ್ಲ ಕಣ ಬಾಬಾ. ಅಲ್ಲ ಕಣ ಬಾಬಾ, ಇದ್ಯಾಕ್ ಬಾಬಾ ಇಲ್ಲಿ ಬಂದ್ ಮಲ್ಕೊಂಡಿದ್ಯಾ? ಯಾಕೆ ಬಾಬಾ, ಯಾಕೆ ಏನಾಯ್ತು? ಅಲ್ಲ ಕಣ ಬಾಬಾ, ನನಗ್ ಗೊತ್ತು ನೀನ್ ಬೇಜಾರಲ್ಲಿ ಇದೆಯಾ ಅಂತ, ಆಸ್ತಿ ಎಲ್ಲ ಹೋಗ್ತೈತೆ ಅಂತ, ಪಾಲ್ ಕೊಡ್ಬೇಕು ಅಂತ. ಹಂಗಂತ ಬಂದ್ಬಿಟ್ಟು ನೀನು ಯಾರಿಗೂ ಮಾತಾಡ್ಸದಲೆ, ಊಟ ಮಾಡದಲೆ, ತಿಂಡಿ ತಿಂದಲೆ ಬಂದ್ಬಿಟ್ಟು ಇಲ್ಲಿ ಮಲ್ಕೊಂಡ್ರೆ ಆಗುತ್ತೇನು ಬಾಬಾ? ಬಾರ್ ಬಾಬಾ, ಎದಳ್ ಬಾಬಾ ಮ್ಯಾಕೆ. ನನ್ಗೆ ನಿನ್ ಕಣ್ಣಿಂದ ನೋಡಕ್ ಆಗ್ತಿಲ್ ಕಣ್ ಬಾಬಾ. ಹೆಂಗಿದ್ರಿ ಬಾಬಾ ನೀವು? ಇಷ್ಟೊಂದೆಲ್ಲ ಯೋಚನೆ ಮಾಡಿದ ಮನುಷ್ಯನೇ ಅಲ್ಲ ನೀವು. ಬಾರ್ ಬಾಬಾ, ಎದಳ್ ಬಾಬಾ ಮ್ಯಾಕೆ. ನನಗ್ ನೋಡಕ್ ಆಗ್ತಿಲ್ ಕಣ ಬಾಬಾ ನಿಮ್ಗೆ. ಹೋಗ್ಲಾ ಸುಮ್ಕೆ ಬಾಮೈದ, ನನ್ಗೆ ತಲೆ ಕೆಟ್ಟು ಹೋಗಂಗ ಆಗ್ತೈತತ್ಲಾಗಿ. ತಿಂಡಿ ಎಲ್ಲಿ ತಿನ್ನಕ್ಕಾಗುತ್ತೆ, ಊಟ ಎಲ್ಲಿ ಮಾಡಕ್ಕಾಗುತ್ತೆ, ಮನೇಲಿ ಕೂತ್ಕೊಳಕ್ ಆಗ್ತಿಲ್ಲ ಕಳ್ಳ, ಹೊಟ್ಟೆ ಉರ್ದೋಗಂಗ ಆಗ್ತೈತೆ ಅತ್ಲಾಗಿ. ನೆಮ್ಮದಿಯಾಗಿ ಬಂದ್ಬಿಟ್ಟು ಇಲ್ಲೊಂದ್ ಗಳಿಗೆ ನೆರಳಲ್ಲಿ ಮಲ್ಕೊಳ್ಳೋಣಂತ ಮಲ್ಕೊಂಡೆ ಅತ್ಲಾಗಿ. ಒಳ್ಳೆ ನಿದ್ದೆ ಬರ್ತಿತ್ತು ಅತ್ಲಾಗಿ. ಎಲ್ಲೋದ್ರೂ ಬೇಜಾರಂದ್ರೆ ಬೇಜಾರ್ ಕಳ್ಳ ಬಾಮೈದ. ನನ್ಗಂತೂ ಹೊಟ್ಟೆ ಎಲ್ಲ ಉರ್ದೋಗಂಗ ಆಗ್ತೈತೆ. ನನ್ನ ಮಗ ಬುದ್ಧವಂತ ಆಗ್ಲಿಲ್ಲ ಕಳ್ಳೆ. ಅವನ್ ನನ್ನ ಮಗ ದಿಲೀಪ ಬುದ್ಧವಂತ ಒಬ್ಬ ಆಗ್ಬಿಟ್ಟಿದ್ರೆ ನನ್ನ ಆಸ್ತಿ ಎಷ್ಟಾರು ಹೋಗ್ಲಿ ನಾನೇನ್ ಯೋಚನೆ ಮಾಡ್ತಿರಲಿಲ್ಲ. ನನ್ನ ಮಗ ಬುದ್ಧವಂತ ಇದ್ ಅನ್ಕೊಂಡ್ ಬಿಡುವ, ಎಲ್ಲ ಮಾಡ್ಕೊಂತಾನಂತ ಹೆಂಗ ನೆಮ್ಮದಿಯಾಗಾರ ಇರ್ತಿದ್ದೆ. ನನ್ನ ಚಾಲೆಂಜ್ ಮೇಲೆ ನನ್ನ ಅಣ್ಣ ತಮ್ಮಂದ್ರು ಮಕ್ಳುಗಳು ಎಲ್ಲಾರು ಬದುಕಿ ಕಾರ್ ಅಂತೆ, ಮನೆ ಅಂತೆ, ಒಳ್ಳೆ ಸಂಬಂಧ ನೋಡಿ ಮದ್ವೆ ಆಗದಂತೆ ಎಲ್ಲ ಮಾಡ್ತಿದ್ದಾರೆ. ನನ್ನ ಮಗ ನೋಡಿದ್ರೆ ಹೇಳಿದ್ದೊಂದು ಮಾತು ಕೇಳಲ್ಲ, ಏನಿಲ್ಲ. ದಿನ ಬಿಡ್ತೀನ ಹಿಂಗೆ ಮಾಡ್ತಾನೆ. ಬೈದ್ರೆ 1-2 ದಿವಸ ಮಂತಾವಿರ್ತಾನೆ, ಆಮೇಕಿಂದ ಹಂಗೆ ಅವನು ಹೇಳಿದ ಮಾತು ಕೇಳಲ್ಲ, ಏನಿಲ್ಲ. ಏನ್ ಮಾಡೋಣಪ್ಪ, ನನ್ಗಂತೂ ಯೋಚನೆ ಆಗ್ಬಿಟ್ಟೈತ್ ಕಣ. ಬಾಬಾ ಎದಳ ಬಾಬಾ ಮ್ಯಾಕೆ. ಏನಾರ ಇರ್ಲಿ, ಮೊದ್ಲು ಎದಳ್ ನೀನು, ಎದಳ್ ಕುತ್ಕ ನೀನು. ನಿನ್ಗೇನ್ ಕಡಿಮೆ ಆಗೈತಂತ ನಿನ್ಗೆ? ಅಲ್ಲ ಊರಿಗೆ ಸಾವುಕಾರ ನೀನು. ನೀನು ಬಂದ್ಬಿಟ್ಟು ಇಲ್ಲಿ ಹಿಂಗೆ ಬೇಜಾರ್ ಮಾಡ್ಕೊಂಡ್ ಮಲ್ಕೊಂಡ್ಬಿಟ್ರೆ ಅಲ್ಲ ಕಣ ಬಾಬಾ. ನಾನ್ ಇಲ್ವೇನ್ ಬಾಬಾ ಕಷ್ಟ ಸುಖಕ್ಕೆ ಪ್ರತಿ ಒಂದಕ್ಕೂನು ನಿಮ್ ಜೊತೆ ನಾನಿದ್ದೀನಿ. ನೀನ್ ಯಾಕೆ ಎದ್ರಕಣ್ತೀಯ? ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ನಿಂದು ಹಿರೇ ಮಗ ಅನ್ಕ ನನ್ಗೆ. ಅವ್ರಕ್ಕಿಂತ ಜಾಸ್ತಿ ನಾನು ಇಷ್ಟೊತ್ ದಿವಸ ತೋಟ, ಹೊಲ, ಗದ್ದೆ ನೀನ್ ಹೇಳ್ದಂಗೆಲ್ಲ ಮಾತ್ ಕೇಳ್ಕೊಂಡಿರೋನು ಯಾರು ಹೇಳು? ನಾನೇ ತಾನೆ. ಕೋಳಿ ಫಾರಂ, ಕುರಿ ಫಾರಂ ಎಲ್ಲ ಮಾಡ್ಕೊಂಡು ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಈಗಲೂ ನಾನೇ ನೋಡ್ಕೊಳ್ತೀನಿ. ನಮ್ಮ ಅಕ್ಕನ ಮಗ ಆರಾಮಾಗಿ ಇಲ್ಲಿ ಕಣಿ ಹೇಳು. ಇನ್ನೇ ನನ್ನ ಅಳಿಯ ಲೇ ಬಾಮೈದ, ಈಗ ಒಂದ್ ಕೆಲಸ ಮಾಡು. ಈ ನನ್ನ ಮಗ ಇದಾನಲ್ಲ, ನನ್ನ ಹುಡುಗ ಇವನು ದಿಲೀಪ, ಇವನ್ ಮಾತ್ ಕೇಳದ ಕಳ್ಳ. ಇವನು ಅಲ್ಲಿ ಇಲ್ಲಿ ಪೋಲಿ ತಿರ್ಗಾಡೋದೇ ಆಗೋಯ್ತು. ಇವನಿಗೆ ಬೇಗ ಮದುವೆ ಮಾಡಿ ಮುಗಿಸ್ಬೇಕಲ್ಲ ಬಾಮೈದ. ನೀನು ಎಂಗೇಜ್ಮೆಂಟು ಅದ್ ಮಾಡೋಣ ಇದು ಮಾಡೋಣ, ತಿಂಗಳಾನ್ಗಟ್ಲೆ ಆಗುತ್ತೆ, ಎಲ್ಲ ಅರೇಂಜ್ ಮಾಡ್ಕೊಳೋದಕ್ಕೆ ಅದು ಇದು ಅಂದ್ಕೊಂಡ್ರೆ ಆಗಲ್ಲ ಕಳ್ಳ. ಬೇಗ ಮದುವೆ ಮಾಡ್ಬಿಟ್ಟು ಮುಗಿಸ್ಬಿಡ್ಬೇಕಣೋ, ಅವಾಗ್ಲೇ ಬುದ್ಧಿ ಕಲಿಯೋದು.
ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ ಬಾಬಾ? ನಾನ್ ಇಲ್ವಾ ಬುದ್ಧಿ ಕಲ್ಸೋದಕ್ಕೆ? ಸುಮ್ಕಿರಿ ನೀವು ಆರಾಮಾಗಿ. ಬರ್ರಿ ಮಂತ ಹೋಗೋಣ. ಅಲ್ಲೇ ಅಲ್ಬೇ ಹೋಗೋದ್ ಬೇಡ. ಇಲ್ಲೇ ಚೈತ್ರಾನೇ ಮನೇಲಿ ತಿಂಡಿ ಮಾಡಿದಾಳೆ. ಏನಾರ ಅಡಿಗೆ ಏನಾರ ಚೆನ್ನಾಗಿರೋ ತಿಂಡಿ ಮಾಡಿಸ್ಕೊಂಡು ಕೋಳಿ ಗಿಳಿ ಏನಾರ ತರಿಸ್ತೀನಿ. ಚಿಕನ್ ಕಬಾಬುನು ಫ್ರೈಯ, ಚಿಕನ್ ಗ್ರೇವಿನ ಏನಾರ ಮಾಡ್ಕೊಂಡು ಊಟ ಮಾಡೋಣಂತೆ ಕಣ್. ಬರ್ರಿ ಬಾಬಾ. ಅಯ್ಯೋ ಇದ್ದಿದ್ದೆ ಕಣ್, ಬಾರ ಬಾಬಾ. ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ? ಏನ್ ಎಲ್ಲಾ ಆಸ್ತಿ ಏನು ಹೋಗಿಲ್ವಲ್ಲ? ಅಯ್ಯೋ ನಿಮ್ದು ಇನ್ನೆಷ್ಟು ಹೋಗುತ್ತೆ? ಒಂದ್ ಸ್ವಲ್ಪ ಹೋಗುತ್ತೆ. ಒಂದ್ 2-3 ಎಕರೆ ಹೊಲ ಕೊಟ್ಬಿಟ್ಟು ಮನೆ ಅವರಿಗೆ ಮನೆ ಒಂದ್ ಕೊಟ್ಬಿಡ್ರಿ ಸಾಕು. ಬರ್ರಿ, ಇನ್ ಮಿಕ್ದವೆಲ್ಲ ನಮ್ದೇ ಅಲ್ವಾ? ನೀವ್ ಯಾಕೆ ತಲೆ ಕೆಡಿಸ್ಕೊಂತೀರಾ ಇವಾಗ? ನಾನ್ ಇಲ್ವೇನ್ ಬಾಬಾ? ಒಂದೇ ವರ್ಷಕ್ಕೆ ನೀವೇನೇನ್ ಕೊಟ್ಟಿರ್ತೀರೋ ಅದನ್ನೆಲ್ಲ ವಾಪಸ್ ತಗೊಂತೀನಿ. ಬರ್ರಿ, ತಲೆ ಯಾಕೆ ಕೆಡಿಸ್ಕೊಂತೀರಾ ನೀವು? ಬಾಬಾ, ಮನೇಲಿ ನೋಡಿದ್ರೆ ಶುಭ ಕಾರ್ಯ ನಡೀತೈತೆ. ಎಲ್ಲಾರು ಸೀರೆ ತಗೊಂಬರೋಣ, ಬಟ್ಟೆ ತಗೊಂಬರೋಣ, ಎಂಗೇಜ್ಮೆಂಟಿಗೆ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೋಬೇಕು, ಡೆಕೋರೇಷನ್ ಅವ್ರಿಗೆಲ್ಲ ಹೇಳ್ಬೇಕು, ಅಡಿಗೆ ಭಟ್ರಿಗೆ ಹೇಳ್ಬೇಕು ಅಂತ ಅವ್ರು ನೋಡಿದ್ರೆ ಖುಷಿ ಖುಷಿಯಾಗಿ ಅಕ್ಕನೂ ನಮ್ ಚೈತ್ರ ಎಲ್ಲಾರು ಓಡಾಡ್ತಿದಾರೆ. ಅಲ್ಲ ಕಣ್ ಬಾಬಾ, ನೀವು ಅದನ್ನೇ ಈಗ ಆಸ್ತಿ ಎಲ್ಲ ಪಾಲ್ ಕೊಡ್ಬೇಕು ಅಂತ ನೀವು ಯೋಚನೆ ಮಾಡ್ಕೊಂಡ್ ಬಂದ್ಬಿಟ್ಟು ಹಿಂಗ್ ಇಲ್ಲೆಲ್ಲ ಮಲ್ಕೊಂಡ್ಬಿಟ್ರೆ ಆಗುತ್ತೇನ್ ಬಾಬಾ? ಮನೇಲಿ ಶುಭ ಕಾರ್ಯ ಖುಷಿ ಖುಷಿಯಿಂದ ಮಾಡೋದ್ ಬೇಡವೇನ್ ಬಾಬಾ? ಎದಳ ಬಾಬಾ. ಅಲ್ಲ ಕಣ್ ಬಾಬಾ, ಎಂತೆಂತವ್ರು ಏನೇನೋ ಮಾಡಿ ನಿನಗೆ ಎದುರ್ಸಕ್ ಬಂದ್ರು ಅಂತವ್ರಿಗೆ ನೀನ್ ಎದ್ರಕೊಳ್ಳಿಲ್ಲ. ಅಂತದ್ರಲ್ಲಿ ನಿಮ್ ಅಣ್ಣ ತಮ್ಮಂದ್ರಗಳಿಗೆ ನಿಮ್ ಮಕ್ಳುಗಳಿಗೆ ಎದ್ರಕಣ್ತೀರೇನ್ ಬಾಬಾ? ಬಾರ್ ಬಾಬಾ, ನಾನ್ ಇಲ್ವೇನ್ ಬಾಬಾ ನಿನ್ ಸಪೋರ್ಟಿಗೆ? ನೀನ್ ಯಾಕೆ ಎದ್ರಕಂಡು ಯೋಚನೆ ಮಾಡ್ಕೊಂಡ್ ಕೂತ್ಕೊಂತೀಯ? ಬಾ ಇವಾಗ ಹೋಗೋಣ. ಮುಕ್ಕಡ್ಲ ಬಾಮೈದ ಎಲ್ಲ ತಲೆ ಮೇಲೆ ಬಂದು ಏನೋ ಒಂಥರ ಆಗಂಗ ಆಗ್ಬಿಟ್ಟಿತ್ತು ಕಳ್ಳೆ ನನಗೆ. ನೋಡ್ಲ, ನೀನು ಎಷ್ಟು ಧೈರ್ಯ ಹೇಳ್ತೀಯ ಬಾಮೈದ ನನಗೆ. ನೀನ್ ನನ್ನ ಪಕ್ಕದಲ್ಲಿದ್ರೆ ನನಗೆ ಧೈರ್ಯ ಅಂದ್ರೆ ಧೈರ್ಯನೇ ಕಳ್ಳ ಬಾಮೈದ. ಒಂಚೂರು ಏನೋ ಒಂಥರ ಮನ್ಸಿಗೆ ಸಮಾಧಾನ ಆಗುತ್ತೆ, ನೆಮ್ಮದಿ ಆಗುತ್ತೆ ಕಳ್ಳ ಬಾಮೈದ. ಬಾಮೈದ, ಒಂದ್ ಮಾತು ಹೇಳ್ತೀನಿ. ನನ್ನ ಮಗಂಗೆ ನಿನ್ ಮಗಳಿಗೆ ಮದುವೆ ಮಾಡಿಸ್ತಿದೀನಿ, ಆಯ್ತಾ? ಈಗ ಒಂದ್ ಕೆಲಸ ಮಾಡು. ನೀನ್ ಯಾವತ್ತೂ ನನ್ ಕೈ ಬಿಡ್ಬೇಡ ಕಡವು. ನನ್ ಜೊತೆಲೆ ಇರ್ಬೇಕಲ್ಲ ಬಾಮೈದ ನೀನು. ಪ್ರತಿಯೊಂದು ಕಷ್ಟ ಸುಖದಲ್ಲಾಗ್ಲಿ, ಒಂದು ಮನೆ ಹೊಲ ನೋಡ್ಕೊಳೋದಾಗ್ಲಿ, ತೋಟ ನೋಡ್ಕೊಳೋದಾಗ್ಲಿ, ನಾನು ಮಾಡ್ತಿರೋ ಬಿಸ್ನೆಸ್ ಆಗ್ಲಿ, ಕೋಳಿ ಫಾರಮ್ಮು, ಕುರಿ ಫಾರಮ್ಮು, ಏನಾದ್ರ ಇರ್ಲಿ, ಎಲ್ಲದಕ್ಕೂ ನೀನೇ ನೋಡ್ಕೋಬೇಕಲ್ಲ ಬಾಮೈದ. ನೋಡ್ಕೋಬೇಕಲ್ವೇನ ಬಾಬಾ? ಈಗ್ಲೂ ನೋಡ್ಕೊಂತಿದೀನಿ, ಮುಂದೆ ನಾನೇ ನೋಡ್ಕೊಂತೀನಿ. ಇಷ್ಟ ದಿವಸ ನಿನ್ನ ಇದ್ರಲ್ಲಿತ್ತು, ಇನ್ ಮೇಲಿಂದ ನಂದೇ ರಾಜ್ಭಾರ ಆಗ್ಬಿಡುತ್ತೆ. ಏನಂದ್ರೆ ನೀನು ಸುಮ್ಕೆ ಕುಂತಿರ್ಬೇಕು ಅಷ್ಟೇ. ಎಲ್ಲ ಪ್ರತಿಯೊಂದೂನು ನಾನು ಹೇಳ್ದಂಗೆನೆ ನಡಿಬೇಕು, ಹಂಗ್ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರನೇ ಅಲ್ವಾ ನನ್ನ ಮಗಳಿಗೆ ಮದುವೆ ಮಾಡ್ಕೊಡ್ತಿರೋದು. ಏನ್ಲ ಬಾಮೈದ, ಏನೋ ಯೋಚನೆ ಮಾಡ್ಕೊಂಡು ನಿನ್ಕೊಂಡ್ಬಿಟ್ಟೆ? ಯಾಕೆ ಏನಾಯ್ತು? ಇನ್ನು ನನ್ ಮೇಲೆ ಏನಾದ್ರು ಬೇಜಾರೇನಾರ ಐತೇನೋ? ಛೇ, ಇದೇನ್ ಬಾಬಾ ಹಿಂಗೆಲ್ಲ ಮಾತಾಡ್ತೀರಾ ನೀವು? ಅಲ್ಲ ಕಣ್ ಬಾಬಾ, ನಿಮ್ ಮೇಲೆ ಏನಕ್ ಬಾಬಾ ಬೇಜಾರ್ ಮಾಡ್ಕೊಳ್ಳಿ ನಾನು? ಅಂತದ್ ಏನಾಗೈತೆ ಅಂತ ಬೇಜಾರ್ ಮಾಡ್ಕೊಳ್ಳೋಣ? ನೀವ್ ನನ್ಗೆ ಯಾವತ್ತಾದ್ರೂ ಬೇಜಾರ್ ಮಾಡ್ಸಿಲ್ಲ. ಅಕಸ್ಮಾತ್ ನೀವೇನಾದ್ರು ಬೈದ್ರು, ನೆನ್ನೆ ಬೈದ್ರಿ ನೀವು. ನಮ್ ಬಾವ ಬೈದ್ರು, ನಮ್ ಬಾಬಾ ನನಗೆ ಬುದ್ಧಿಗೆ ಬದುಕೋದಕ್ಕೆ ಹೇಳಿದಾರ ಅನ್ಕೊಂತೀನಿ ಬಾಬಾ. ನಾನು ಯಾವತ್ತೂ ಬೇಜಾರ್ ಮಾಡ್ಕೊಳಲ್ಲ. ಸಾವ್ಕಾರೆ ಎಲ್ಲೋದ್ರಪ್ಪ ಇವ್ರು? ಯಾರು ಕಾಣಿಸ್ತಿಲ್ವಲ್ಲಪ್ಪ ತೋಟದಲ್ಲಿ? ಅಲ್ಲಿ ಮಂತ ಹುಡ್ಕೊಂಡು ಹೋದ್ರೆ ಅಮ್ಮಾರು ಇಲ್ಲೇ ಬಂದ್ರು. ನಿಮ್ ಸಾವ್ಕಾರರು ತೋಟದ ಹತ್ರ ಇದಾರ್ಕೊಂಡು ಹೋಗ ತಿಂಡಿ ತಿಂದಿಲ್ಲ ಅಂತ ಕಳ್ಸಿರು. ಎಲ್ಲಪ್ಪ ಹೋಗ್ಲಿ, ಈಗ ಎಲ್ಲಂತ ಹುಡುಕ್ಲಿ? ಆಗ್ಬಾರ್ದೆಲ್ಲ ಆಗ್ಬಿಟ್ಟೈತೆ. ಏನಪ್ಪ ಮಾಡೋದು? ಅಯ್ಯೋ ದೇವ್ರೆ, ಅಯ್ಯೋ ಭಗವಂತ, ಎಂತ ಕೆಲಸ ಆಗೋಯ್ತು. ಸಾವ್ಕಾರ್ರೆ ಎಲ್ಲಿದ್ದೀರಾ ಸಾವ್ಕಾರ್ರೆ? ಲೇ ಬಾಮೈದ, ಅಲ್ಲಿ ಕೂಕಡ್ತಿರೋನು ನಮ್ ಲೆಕ್ಕಾಚಾರಿನೇ ಅಲ್ವಲ್ಲ? ಸಾವ್ಕಾರ್ರೆ ಅಂತ ಕೂಕಂಡ್ ಬರ್ತಿದ್ದಾನೆ. ಇವನಿಗೇನಾಯ್ತಂತ ಕಾಣೋಣಪ್ಪ, ಇಷ್ಟೊಂದು ಆತ್ರದಿಂದ ಅವಸರದಿಂದ ಬರ್ತಿದ್ದಾನೆ. ಲೇ ಲೆಕ್ಕಾಚಾರಿ, ಇಲ್ಲಿ ದಿವ್ಕೊಂಡ್ ಬಾರೋ. ಮುಖಂಡ್ ಬಾಬಾ, ನಮ್ ಲೆಕ್ಕಾಚಾರಿನೇ. ಸಾವ್ಕಾರ್ರೆ ಅನ್ಕೊಂಡ್ ಬರ್ತಿದ್ದಾನೆ. ಏನಾಯ್ತಂತ ಕಾಣೋಣ. ಸಾವ್ಕಾರ್ರೆ ಇಲ್ಲೇ ಇದೀವಿ ಬಾರ್ಲ ಲೆಕ್ಕಾಚಾರಿ. ಇದ್ಯಾಕಲ್ಲ ಹಿಂಗ್ ಕೂಕೊಂಡ್ ಬರ್ತಿದ್ಯಾ? ಏನಾಯ್ತು ಕಣ್ ಬಾರೋ, ಈ ಕಡೆನೇ ಇದೀವಿ. ಅಯ್ಯೋ ಸಾವ್ಕಾರ್ರೆ, ಇಲ್ಲೇ ಇದ್ದೀರಾ? ಯಪ್ಪ, ಸುಸ್ತಾಗೋಯ್ತು ಓಡ್ ಬಂದಿದ್ದಕ್ಕೂ ಅದಕ್ಕೂ. ಅಲ್ಲ ಕಣ್ ಸಾವ್ಕಾರ್ರೆ, ಮಂತ ಹೋಗಿದ್ದೆ, ಮಂತವಳು ನೀರಿಲ್ವಂತೆ, ತಿಂಡಿ ತಿಂದಿಲ್ವಂತೆ. ಯಾಕೆ ಸಾವ್ಕಾರ್ರೆ, ಯಾಕೆ ಏನಾಯ್ತು? ಅಲ್ಲ ಕಣ್ ಸಾವ್ಕಾರ್ರೆ, ಏನಾಯ್ತು ಗೊತ್ತಾ ನಿಮಗೆ? ವಿಷಯ ಗೊತ್ತಾಯ್ತ್ರಾ? ಲೇ ಲೆಕ್ಕಾಚಾರಿ, ಏನಾಯ್ತಂತ ಬಾಯ್ ಬಿಟ್ಟಾದ್ರು ಹೇಳು. ನೀನು ಆಡ್ತಿರೋದ್ ನೋಡಿರೆ, ನೀನು ಓಡ್ ಬರ್ತಿರೋದ್ ನೋಡಿರೆ ಯಾಕೋ ಭಯ ಆಗ್ತೈತ್ ಕಳ್ಳ. ಇವಾಗ್ಲಿಂದ ನನ್ ಬಾಮೈದ ಸಮಾಧಾನ ಮಾಡಿ ಕೂರ್ಸಿದ್ದ. ಇವಾಗ ಒಂದ್ ಸ್ವಲ್ಪ ನೆಮ್ಮದಿ ಆಗಿ ಕುಂತಿದ್ದೆ ಕಳ್ಳ. ಅಷ್ಟ್ರಲ್ಲಿ ತಿರ್ಗಾ ನೀನ್ ಬಂದ್ಬಿಟ್ಟು ಏನೋ ಹೇಳ್ತಿದ್ಯಲ್ಲೋ. ಏನ್ ಬಾಯ್ ಬಿಟ್ಟು ಹೇಳು, ಏನಾಯ್ತಂತ ಬಾಯ್ ಬಿಡು. ಮೊದ್ಲೇ 2-3 ದಿವಸದಿಂದ BP ಬೇರೆ ಜಾಸ್ತಿ ಆಗೈತೆ. ಮೊದ್ಲು ಹೋಗ್ಬಿಟ್ಟು ಆಸ್ಪತ್ರೆಗೆ ತೋರ್ಸ್ಕೊಂಡ್ ಬರ್ಬೇಕು. ನನ್ಗೆ ತಲೆ ಕೆಟ್ಟೋಗಂಗ ಆಗ್ತೈತೆ. ತಲೆ ಎಲ್ಲ ಗಿರಾ ಅಂತ ತಿರ್ಗಂಗ ಆಗ್ತೈತೆ. ಬಾಯ್ ಬಿಟ್ಟು ಹೇಳ. ಲೇ ಬಾಮೈದ, ಕೇಳ ಅಂತವ ಅದೇನಂತ. ಬಾ ಸಾವ್ಕಾರ್ರೆ, ಯಾವ ಬಾಯಿಂದ ಹೇಳಿ ಸಾವ್ಕಾರ್ರೆ? ಯಾವ ರೀತಿ ಹೇಳಿ ಸಾವ್ಕಾರ್ರೆ? ಹೆಂಗ್ ಹೇಳಿ ಸಾವ್ಕಾರ್ರೆ ನಿಮ್ಗೆ? ಏನ್ ಮಾಡೋಣ ಇವಾಗ ಸಾವ್ಕಾರ್ರೆ? ಏನಿಲ್ಲ ಸಾವ್ಕಾರ್ರೆ, ನಿಮ್ ಮಗ ದಿಲೀಪ
ದಿಲೀಪ ಎಂತ ಕೆಲಸ ಮಾಡಿದಂಗೆ ಗೊತ್ತೇನ್ರಿ ಸಾವ್ಕಾರ್ರೆ? ಹಾ, ಗೊತ್ತಾ ನಿಮ್ಗೆ? ಆ ಇವನೇನಪ್ಪ ಇವನೇನೇನೋ ಮಾತಾಡ್ತಿದ್ದಾನೆ. ದಿಲೀಪ ಏನ್ ಮಾಡ್ಕೊಂಬಂದ? ಆ ನಾನು ಏನ್ ಆಗ್ಬಾರ್ದು ಅಂದ್ಕೊಂಡಿದ್ದು ಅದೇನಾರ ಆಗ್ಬಿಟ್ರೆ ಏನಪ್ಪ ಮಾಡ್ಲಿ ಇವಾಗ? ಲೇ ಲೇ ಲೆಕ್ಕಾಚಾರಿ, ಈ ಏನ್ ಮಾಡ್ಕೊಂಬಂದಾನೋ ದಿಲೀಪ? ಏನ್ ಮಾಡಿದಾನೋ ಹೇಳೋ, ಕರೆಕ್ಟಾಗಿ ಹೇಳೋ, ಬೇಗ ಹೇಳು. ಹ್ಞೂ, ಏನಾಯ್ತು ಹೇಳು. ಏನಿಲ್ಲ ಸಾವ್ಕಾರ್ರೆ. ಮತ್ತೆ ದಿಲೀಪ ಅಲ್ಲೇ ಮದ್ವೆ ಆಗಿದಾನಂತೆ ಕಣ್ ಸಾವ್ಕಾರ್ರೆ. ಅಲ್ಲೇ ಮದ್ವೆ ಆಗಿ 2-3 ತಿಂಗಳಾಯ್ತಂತೆ. ಹ್ಞೂ ಹ್ಞೂ, ನನಗೆ ಊರವರೆಲ್ಲರೂ ಮಾತಾಡ್ತಿದ್ದಾರೆ. ನಾನು ಇವಾಗಿಂದನು ಕೇಳಿಸ್ಕೊಂಡ್ ಬಂದೆ ಕಣ್ ಸಾವ್ಕಾರ್ರೆ. ಏನ್ಲಾ ಅಂದೆ ನೀನು? ಬಾಯ್ ಬಿಟ್ಟು ಕರೆಕ್ಟಾಗಿ ಹೇಳೋ ನೀನು. ಯಾರ ಮಾತು ಕೇಳ್ಕೊಂಬಂದೆ ನೀನು? ಯಾರೋ ಹೇಳಿದ್ದು ಹಂಗಂತ ಮದ್ವೆ ಆಗಿದಾನಂತ ನನ್ನ ಮಗ? ಸುಳ್ಳುನೇನು ಹೇಳ್ತಾರ? ಆಗ್ಬಾರ್ದೆಲ್ಲ ಸೇರ್ಕೊಂಡ್ಬಿಟ್ಟು ನನ್ಗೆ ಯಾರ್ಯಾರು ಆಗಲ್ವೋ ಅವರೆಲ್ಲ ಸೇರ್ಕೊಂಡ್ಬಿಟ್ಟು ನನ್ನ ಮಗನ ಮೇಲೆ ಸುಮ್ನೆ ಅಪಪ್ರಚಾರ ಮಾಡ್ತಿದ್ದಾರೆ. ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾರೆ. ಅವ್ರದೆಲ್ಲ ಮಾತು ಕೇಳ್ಕೊಂಡ್ಬಿಟ್ಟು ನೀನು ಓಡ್ ಬರ್ತಿದ್ಯಾ ಹೇಳೋದಕ್ಕೆ? ಯಾರ್ಲಾ ಲೆಕ್ಕಾಚಾರಿ ಹೇಳಿದ್ದು ನಿನ್ಗೆ? ಯಾರೋ ಹೇಳಿದ್ದು? ಮೊನ್ನೆನೋ ಹಂಗೆ ನನ್ನ ಮಗನ ಮೇಲೆ ಸುಮ್ನೆ ಆ ಶಂಕರಣ್ಣ ಬಂದ್ಬಿಟ್ಟು ಆ ಬೇರೆ ತೋಟದಲ್ಲಿ ಹೋಗ್ಬಿಟ್ಟು ನನ್ನ ಮಗ ಎಳ್ಳೀರು ಎತ್ಕೊಂಬಂದಾನೆ ಕಳ್ತಾನಿಂದ ಅಂತ ಬೇರೆ ಹೇಳಿ ಸುಳ್ಳು ಸುದ್ದಿ ಎಬ್ಬರಿಸಿದ್ರು. ಇವಾಗ ತಿರ್ಗಾಲೆ ಏನೇನೋ ಹೇಳ್ತಿದಾರ? ಯಾರ್ಲಾ ಹೇಳಿದ್ದು ಲೆಕ್ಕಾಚಾರಿ ಇವೆಲ್ಲ ನಿನ್ಗೆ? ಯಾರು ಹೇಳಿದ್ದು 2 ಮದ್ವೆ ಆಗಿದಾನಂತ ನನ್ನ ಮಗ? ಅಯ್ಯೋ, ಯಾರು ಇಲ್ಲ ಕಣ್ ಸಾವ್ಕಾರ್ರೆ. ನಮ್ ಜಗಣ್ಣಿದಾನಲ್ಲ, ಇಲ್ಲಿ ತೋಟ ಕೆಲ್ಸಕ್ಕೆ ಬರುತ್ತಲ್ಲ ಜಗಣ್ಣನೇನು ಎಲ್ಲ ಹೇಳ್ತು. ಊರವರೆಲ್ಲ ಮಾತಾಡ್ತಿದಾರ ಕಳ್ಳ ಲೆಕ್ಕಾಚಾರಿ. ಪ್ರತಿಯೊಬ್ರು ಹೇಳ್ತಿದಾರ ಕಳ್ಳ, ನಿಜ ಅಂತೆ ಕಳ್ಳ. ನೆನ್ನೆ ಅಂಗಡಿ ಬಂದ್ಬಿಟ್ಟು ಸಾಮಾನೆಲ್ಲ ತಗೊಂಡು ಹೋಗಿದ್ದು. ದಿನಾಲು ಬಂದು ಸಾಮಾನೆಲ್ಲ ತಗೊಂಡು ಹೋಗ್ತಾನೆ. ಕೋಳಿ ಕಟ್ ಮಾಡಿಸ್ಕೊಂಡು ಹೋಗ್ತಾನೆ. ಎಲ್ಲ ಪ್ರತಿಯೊಂದನು ಮಾಡ್ತಾನೆ. ಚೆನ್ನಾಗಿದಾರಂತೆ ಕಳ್ಳ. ಅವ್ರ ಅತ್ತೆ ಮಾವನು ಅಲ್ಲೇ ಇದಾರಂತೆ ಅಂತ ಎಲ್ಲ ಹೇಳಿರು. ನಾನು ನೀವು ದಬಾಸ್ದಂಗೆ ನೀವು ಬೈದಂಗೆನೆ ಬೈದು, ಅದಕ್ಕೆ ನಿನ್ಗೆ ಅಷ್ಟು ಅನುಮಾನ ಇದ್ರೆ ಹೋಗಿ ನಿಮ್ ದಿಲೀಪಂಗೆ ಕೇಳ್ಕೊ ಹೋಗು. ಇರೋದ್ ಇದ್ದಂಗೆ ಹೇಳಿದ್ರೆ ಅದೇನೋ ಅಂತಾರಲ್ಲ ನಮ್ಗೆ ರೇಗಾಡ್ತೀಯ ಅಂತ ಬೈದ್ ಕಳಿಸ್ತಾಕಡೆ ಸಾವ್ಕಾರ್ರೆ. ಅದಕ್ಕೆ ನಾನು ನಿಮ್ಗೆ ಹೇಳೋದಕ್ ಬಂದೆ. ನನ್ಗೆ ಕೈ ಕಾಲ ಆಡ್ತಿಲ್ಲ. ನಿಜಾಗ್ಲೂ ಎಲ್ಲ ಲೆಕ್ಕಾಚಾರಿ, ನೀನ್ ಹೇಳ್ತಿರೋದ್ ನಿಜ ಎಲ್ಲ, ಸತ್ಯವಾಗ್ಲೂ ಎಲ್ಲ, ಸತ್ಯವಾದ ಮಾತೆಲ್ಲ ಹೇಳ್ತಿರೋದು. ನೀನ್ ಹೇಳ್ತಿರೋದ್ ನಿಜ ಏನೋ ಕರೆಕ್ಟಾಗಿ ಹೇಳು. ಅಯ್ಯೋ ದೇವ್ರಿ, ಏನಪ್ಪ ಮಾಡ್ಲಿ? ಏನೇನೋ ಆಸೆ ಇಟ್ಕೊಂಡಿಲ್ಲಪ್ಪ. ಏನೇನೋ ಆಸೆ ಇಟ್ಕೊಂಡು ಈ ಮನೆಗೋಸ್ಕರ ಮೊದ್ಲಿಂದ ನಾನು ಎಲ್ಲೂ ಕೆಲ್ಸಕ್ಕೆ ಹೋಗ್ದಲೆ, ಎಲ್ಲೂ ದುಡಿಯಕ್ಕೆ ಹೋಗ್ದಲೆ ಇಷ್ಟೊಂದೆಲ್ಲ ನಮ್ಮ ಬಾವನ ಜೊತೆ ಸೇರ್ಕೊಂಡ್ಬಿಟ್ಟು ಆಸ್ತಿ ಪಾಸ್ತಿ ಎಲ್ಲ ಉಳಿಸ್ತೆ. ಇವಾಗ ಬೇರೆಯವ್ರಿಗೆ ಕೊಡ್ಬೇಕೇನಪ್ಪ ನಾನು? ಏನಪ್ಪ ಮಾಡ್ಲಿ? ಇವಾಗ ಹೊಟ್ಟೆ ಎಲ್ಲ ಉರ್ದೋಗಂಗ ಆಗ್ತೈತಲ್ಲಪ್ಪ. ಏನಾಗ್ಬಾರ್ದು ಅನ್ಕೊಂಡಿದ್ದು ಅದೇ ಆಗೋಯ್ತಲ್ಲಪ್ಪ. ಏನಪ್ಪ ಮಾಡೋದು? ಹೆಂಗಪ್ಪ ಜೀವನ ಮಾಡ್ಲಿ? ಹೆಂಗ ನೆಮ್ಮದಿ ಆಗಿದ್ನಲ್ಲಪ್ಪ? ಹೆಂಗ ನನ್ನ ಮಗಳಿಗೆ ಮದುವೆ ಮಾಡಿಕೊಟ್ರೆ, ನಮ್ಮ ಅಕ್ಕನ ಮಗಂಗೆ ಹೆಂಗ ಇಡೀ ಮನೆಗೆ ನಾನೇ ಸಾವುಕಾರ ಆಗ್ಬಿಡ್ತಿದ್ದೆ, ಶ್ರೀಮಂತ ಆಗ್ಬಿಡ್ತಿದ್ದೆ. ಏನಕ್ಕೂ ಚಿಂತೆ ಇರಲ್ಲ, ಒಂದು ಕುಂದು ಕೊರತೆಗೂ ಯೋಚನೆ ಇರಂಗಿರಲ್ಲ. ನೆಮ್ಮದಿಯಾಗಿ ಹೆಂಗ ಇದ್ಬಿಡೋಣ ಅಂತ ನಾನು ಹೆಂಗ ಯೋಚನೆ ಮಾಡ್ತೀನಲ್ಲಪ್ಪ ಭಗವಂತ. ಇಷ್ಟು ಬಿರನೆ ನನ್ನ ನೆಮ್ಮದಿ ಎಲ್ಲ ಹಾಳಾಗೋಗ್ಬಿಡುತ್ತಂತ ನಾನಂತೂ ಅಂದ್ಕೊಂಡಿರಲ್ಲ. ಇಷ್ಟು ಬಿರನೆ ಬೀದಿಗೆ ಬಂದ್ಬಿಟ್ನಲ್ಲಪ್ಪ. ಏನಪ್ಪ ಮಾಡ್ಲಿ? ಎಲ್ಲಿ ದುಡಿಯಕ್ಕೆ ಹೋಗೋಣಪ್ಪ ಇನ್ಮೇಲಿಂದ? ಏನಪ್ಪ ಮಾಡ್ಲಿ? ಒಂದ್ ಕಡೆ ನೋಡಿದ್ರೆ ನಮ್ಮ ಬಾವನ್ ದೊಡ್ಡ ಮಗ ಬಂದ್ಬಿಟ್ಟು ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಅವನ್ ಕಿತ್ಕೊಳ್ತಿದ್ದಾನೆ. ಇಸ್ಕೊಳ್ತಿದ್ದಾನೆ ಅವನು. ಒಂದ್ ಕಡೆ ನೋಡಿದ್ರೆ ಈ ನನ್ನ ಮಗ ಇವನ್ ದಿಲೀಪ ಬೇರೆಯವ್ರಿಗೆ ಮದುವೆ ಆಗಿದ್ದಾನಲ್ಲಪ್ಪ. ಮುಗೀತು, ಹೋಯ್ತು, ಎಲ್ಲಾ ಮುಗೀತು ನಂದು. ಇನ್ನೇನಪ್ಪ ಮಾಡೋಣ ನಾನು? ಎಷ್ಟು ದಿವಸ ಈ ಮನೆಗೆ ಕೆಲ್ಸದವ್ರಿಗಿಂತ ಜಾಸ್ತಿ ನಾನು ಕೆಲಸ ಮಾಡಿದೀನಿ. ಏನಕ್ಕೂ ಪ್ರಯೋಜನ ಇಲ್ದಂಗೆ ಆಯ್ತಲ್ಲಪ್ಪ. ಏನಪ್ಪ ಮಾಡ್ಲಿ ಇವಾಗ? ಎಲ್ಲಿ ಹೋಗೋಣ? ಏನ್ ಮಾಡೋಣ? ಒಂದು ಗೊತ್ತಾಗ್ತಿಲ್ವಲ್ಲ ಲೆಕ್ಕಾಚಾರಿ. ನಮ್ಮ ಬಾವ ನನಗೆ ಹಾಳು ಮಾಡ್ಬಿಟ್ರಲ್ಲೋ, ಕೈ ಕೊಟ್ಬಿಟ್ರಲ್ಲೋ ನಮ್ಮ ಬಾವನು. ಲೇ ಬಾಮೈದ, ಸುಮ್ಕಿರ್ಲ ಒಂದ್ರಿಟ್ಟು. ಯಾಕ್ಲಾ ಹಿಂಗಾಡ್ತಿದ್ಯಾ ನೀನು? ಏನು ಆಗಿಲ್ ಕಣ್, ಸುಮ್ಕಿರೋ. ಈ ನನ್ನ ಮಗ ಇವ್ನ ಲೆಕ್ಕಾಚಾರಿ ಇವ್ರದ್ದು ಮಾತು ಕೇಳ್ಕೊಂಡ್ ಬಂದ್ಬಿಟ್ಟು ಹಿಂಗ್ ಹೇಳ್ತಿದ್ದಾನೆ. ನೋಡನ್ ಕಣ್ ತಡಿಯ, ಸಮಾಧಾನದಿಂದ ಇರೋ, ಏನು ಆಗಿರಲ್ಲ ಹಂಗೆಲ್ಲ. ನನ್ನ ಮಗನ ಬಗ್ಗೆ ನಂಗೆ ಗೊತ್ತು, ಸುಮ್ಕಿರು. ಏನ್ ಸುಮ್ಕಿರೋದು? ಏನೋ ಹೋಗ್ ಬಾಬಾ. ನನ್ಗೆ ಯಾಕೆ ಅವನ ಮೇಲೆ ಅನುಮಾನ ಇತ್ತು ಕಣ್ ಬಾಬಾ. ನೆನ್ನೆನೆ ಅವನು ಅಂಗಡಿ ಬಂದ್ಬಿಟ್ಟು ರೇಷನ್ ಎಲ್ಲ ತಗೊಂತಿದ್ದ. ನನಗ್ ನೋಡ್ಬಿಟ್ಟು ಅಲ್ಲೇ ಓಡೋಗ್ಬಿಟ್ಟ ಕಣ್ ಬಾಬಾ, ಏನೂ ತಗೊಂಡದಲ್ಲೇ. ಅವಾಗ್ಲೇ ನನ್ಗೆ ಯಾಕ ಮನ್ಸಲ್ಲಿ ಅನುಮಾನ ಕಾಡ್ತಿತ್ತು. ಆದ್ರೂನು ಸುಮ್ಕಿರೋಣ ಅಂತ ಸುಮ್ಕಾಗಿದ್ದೆ ಕಣ್ ಬಾಬಾ. ಇವಾಗ ಗ್ಯಾರಂಟಿ ಆಗ್ತೈತ್ ಕಣ್ ಬಾಬಾ. ಅವ್ನು ಹೇಳ್ತಿರೋದೆಲ್ಲ, ಇವರೆಲ್ಲ ಹೇಳ್ತಿರೋದ್ ನೋಡಿ, ಅವ್ನು ಮಾಡಿದ್ದೆಲ್ಲ ನೋಡಿದ್ರೆ ಗ್ಯಾರಂಟಿ ಅವ್ನು ಮದ್ವೆ ಆಗಿದ್ದಂಗ್ ಕಣ್ ಬಾಬಾ, ನಿಜಾಗ್ಲೂನು.